ಹೆಗಲ ಮೇಲೆ ಕೈ ಹಾಕ್ಕೊಂಡಿರೋದು ಅಣ್ಣವರು ಹಿಂಗೆ ನಾವು ಚಿಕ್ಕ ಹುಡುಗರಲ್ಲಿ. ಇದಾದಮೇಲೆ ಇನ್ನು ಹೆಂಗೂ ಕಂಟಿನ್ಯೂನೇ ಮನೆ ಸೆಟ್ಟು ಇಲ್ಲೇ ಆಗುತ್ತೆ ಅಂತ ಎಲ್ಲ ಹೇಳ್ಬಿಟ್ರು. ಯಾರು ನಮ್ಮ ಪ್ರೊಡಕ್ಷನ್ ನಮ್ಮ ಆಫೀಸ್ ಇನ್ಚಾರ್ಜ್ ಇದ್ದಿದ್ದೆ ಗೋವಿಂದಣ್ಣವರು ನಮಗೆಲ್ಲ ಮಾಹಿತಿ ಹೇಳೋರು. ಆವಾಗ ನಾವು ಇಲ್ಲಿ ನವಂಬರ್ 1 ಪೂಜೆ ಮುಗಿದ್ಬಿಡ್ತು. 2-3 ಬೆಂಗಳೂರಲ್ಲಿ ಇರ್ತಾರೆ ಐಲ್ಯಾಂಡ್ಸ್ಗೆ ಅಂತ ಹೊರಟೋದ್ವಿ. ಹೋದರೆ ಸಾಯಂಕಾಲ ಆರಾಮಾಗಿರ್ತಾರೆ, ಶೂಟಿಂಗಿಂದ ಬಂದರೆ ಅಲ್ಲೋದ್ರೆ ಗಡಿಬಿಡಿ, ಇಲ್ಲಾದರೆ ಯಾರೂ ಇರಲ್ಲ ಅಂತ ಅಲ್ಲೋಗಿ ನಾವೊಂದು 7-8 ಜನ ನಮ್ಮ ಸಂಘದವರೇ ಒಳಕ್ಕೆ ಹೋದ್ವಿ ಐಲ್ಯಾಂಡು. ಅವರೇನೋ ವಾಚ್ಮೆನ್ ಹೇಳಿದ್ವಿ ಅಣ್ಣವ್ರು ನೋಡೋಕೆ ಬಿಟ್ಬಿಟ್ಟ. ಅಲ್ಲೋದ್ರೆ 18-19 ಇವ್ರದ್ದು ರೂಮು ಎದುರು ಬಂದರು. MS ರಾಜಶೇಖರ್ ಇದ್ದರು. ಫಸ್ಟ್ ಅವರೇ ಬಂದರು. ಅಲ್ಲೆಲ್ಲ ಬುಟ್ಟಿಲು ಎಲ್ಲ ಇಟ್ಕೊಂಡಿದ್ದು ನೋಡ್ಬಿಟ್ಟು ಬನ್ನಿ ಯಾರ್ರೀ ಬಿಟ್ಟಿದ್ದು ಅಂದರು. ಯಾರು ಬಿಡಲಿಲ್ಲ, ಅವ್ರು ವಾಚ್ಮೆನ್ ಬಿಟ್ಟರು. ಏನಕ್ಕೆ ಅಂದರು. ಅಣ್ಣವ್ರಿಗೆ ಹಾಕಕ್ಕೆ ನಿಮ್ಗೆ ಹೇಳವ್ರ ರೀ ಹೇಳೋಕ್ಕೆ ನೀವು ಯಾರು ರೀ ಗಲಾಟೆ ಮಾಡಿಬಿಟ್ವಿ ಅವ್ರ ಮೇಲೆ, ನಿನ್ನೇನಕ್ಕೆ ಕೇಳ್ಬೇಕು ನಾವು ಅಣ್ಣವ್ರ ಹಾಕೋಕ್ಕೆ ನಾವು ಕೇಳ್ಕೊಂಡು ಬರ್ಬೇಕಾ? ಅವೆಲ್ಲ ಇಲ್ಲ, ಬಂದಿದ್ದೀವಿ ಗೊತ್ತು ಅವ್ರು ಬರ್ತಾರೆ ಅಂದಿಲ್ಲ. ಎಷ್ಟು ಅವ್ರು ಇವಾಗ ಬಂದು ಮಲ್ಗವ್ರೆ, ನೀವು ಬಂದು ಮತ್ತೆ ಇದು ಮಾಡ್ತೀರ ಅಂದರೆ ಈ ಸ್ವಾಮಿ ನೀವು ಸುಮ್ಮನೆ ಇರ್ರಿ. ಆಮೇಲೆ ಈ ಕೂಗಾಡೋದು ಕೇಳ್ಕೊಂಡು ಪಾರ್ವತಮ್ಮ ಬಂದರು ರೂಮಿಂದ. ಏನು ಅವನಿಗೆ ಬೈದರು. ರಾಜ ನೀನು ಮಾತಾಡೋಕ್ಕೆ ಮೊದಲ್ವೇನೋ ಬಾರ ನೀನು ಹೇಳೋದು ನೋಡೋಕೆ ಅವರು ಪರ್ಮಿಷನ್ ಇದು ಕೇಳ್ಕೊಂಡಿಲ್ಲ ಏನಿಲ್ಲ ಬಂದ್ಬಿಟ್ಟವ್ರೆ ಅಂತ. ಅವ್ರು ಬಂದು ಕೇಳಿದ್ರು ಏನಪ್ಪ ಈಗ ನಾವು ಇಲ್ಲೇ ಮರೆಯಪ್ಪನ ಪಾಳ್ಯ. ಯಾರು ಹೇಳಿದ್ದು? ಗೋವಿಂದಣ್ಣ ಹೇಳಿದರು. ಸಾಯಂಕಾಲ ಅಲ್ಲಿ ಸಿಗ್ಬೋದು ನೋಡೋಣ ಬನ್ನಿ ಅಂದಿದ್ರು. ನಾವೇ ಬಂದ್ಬಿಟ್ಟು ಏನು ಬರೋಕ್ಕೆ ಕೇಳಲಿಲ್ಲ ರೊಕ್ಕ ಅಂದ್ವಿ. ಅಲ್ಲ ಅವ್ರು ಬಂದರು, ರೆಸ್ಟಲ್ಲಿ ಅವರೇ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಅರ್ಧ ಅವರ್ ಆದಮೇಲೆ ಊಟಕ್ಕೆ ಎದ್ದು ಹೇಳ್ತಾರೆ. ಇವಾಗ ನಾನು ಹೆಂಗೆ ಮಾಡೋದು, ಈಗ ಹೋಗಿ ಎಬ್ಬರಿಸ್ಲಾ ಅಂದರು. ನಮ್ಗೆ ಗೊತ್ತು ಈ ಅಮ್ಮ ನೈಸ್ ಮಾಡಿ ಹೇಳ್ತಾರೆ. ಮತ್ತು ತಂದ್ಬಿಟ್ಟಿದ್ವಲ್ಲ ವೇಸ್ಟ್ ಆಗುತ್ತಾ ಅಂತ ಹೇಳಿದ್ವಿ. ಆಮೇಲೆ ವೇಸ್ಟ್ ಆಗೋದು ಒಂದು ಕೆಲಸ ಮಾಡಿ, ಏನು ಮಾಡಬೇಡಿ, ನೀರು ಬಟ್ಟೆಯಲ್ಲಿ ಸುತ್ತಬಿಟ್ಟು ಮನೇಲಿ ಇಟ್ಬಿಡಿ, ಹಿಂಗೆ ಬುಟ್ಟಿಲಿ ಬೆಳಿಗ್ಗೆ ಕಂಟಿನ್ಯೂ ತಗೊಂಬನ್ನಿ ಅಂದರು. ನಾನು ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಗೋವಿಂದ ಕರಿಯ ಮಾತಾಡೋರು. ಇವರು ನಮ್ಮ ಅಧ್ಯಕ್ಷರು ಬಂದರು. ಆಮೇಲೆ ಹೇಳಿದ್ರು ನೀವು ಏನಮ್ಮ ಹೇಳೋದಲ್ವ, ಸುಮ್ಮನೆ ಅವ್ರ ಮುಂದೆ ಹಂಗಂದರು. ಇಲ್ಲಣ್ಣ ಮಾರ್ಕೆಟ್ಗೂ ಇದು ಇರ್ತಾರೆ ಅಂತ ಗೊತ್ತಲ್ಲ ಬಂದ್ಬಿಟ್ವಿ ಅಂದ್ವಿ. ಬೇಡ ಅಕ್ಕ ಹೇಳೋರೆ ಬೆಳಿಗ್ಗೆ ಹೋದರೆ ಇಲ್ಲಿಗೆ ಬನ್ನಿರಿ, ಹೋಗ್ರಿ ಕಂಟಿನ್ಯೂ ಆಗಿ ಬೆಳಿಗ್ಗೆ 10 ಗಂಟೆಗೆ ಬರ್ರಿ ಅಲ್ಲಿಗೆ ಒಳಗಡೆ ಗೇಟಿಗೆ ಬಾ ಫೋನ್ ಮಾಡಿಸು. ಅವಾಗ ಇಂಟ್ರಿಕಾಮ್ ಫೋನ್ ಮಾಡಿದ್ರು, ಬಿಟ್ಟರು ಒಳಗೆ ಹೋದೋ. ಏನು ಜನ ಒಳಗಡೆ ಒಂದು 200-300 ಜನ ಅವರೇ ಅಣ್ಣವ್ರು ನೋಡೋಕ್ಕೆ. ಅವಾಗ ಇನ್ನೊಂದು ಏನಂದರೆ ಅಲ್ಲಿ ಆ ಕಡೆ ಇದರಲ್ಲಿ ಆ ಫ್ಲೋರಲ್ಲಿ ಇವ್ರದ್ದು ಸಾಹಸ ಸಿಂಹ ಶೂಟಿಂಗು, ಈ ಫ್ಲೋರಲ್ಲಿ ಅಣ್ಣವ್ರದ್ದು. ಹೋಗ್ತಾ ಹಿಂಗೆ ಒಳಗೋದ್ರೆ ಫಸ್ಟ್ ಇರೋದ್ರಲ್ಲಿ ಅಣ್ಣವ್ರದ್ದು, 2ನೇದರಲ್ಲಿ ವಿಷ್ಣುವರ್ಧನ್. ಜನ ಎಲ್ರಿಗೂ ಇರ್ಬೋದು ಇದ್ದರು, ಒಟ್ಟಲ್ಲಿ ಅಣ್ಣವ್ರಿಗೇನೆ ಜನ. ನಮಗೆ ಬೇರೆ ಕರೆದ್ಬಿಟ್ಟವ್ರೆ, ಹಾರ ಹಾಕಬೇಕು, ಎಲ್ಲಿ ಹಾಕ್ಬೋದು. ಇವತ್ತು ಆಗಲ್ಲ, ಇವರೆಲ್ಲ ನಮ್ಮ ಹುಡುಗರು ಆಗಲ್ಲ ಬಿಡು ಕೊಟ್ಟರು, ಯಾಮಾರಿಸ್ಬಿಟ್ರು ಇವರು. ನಾವು ನಿನ್ನೆ ಅಲ್ಲೇ ಕಾಯ್ದುಬಿಟ್ಟು ಹೆಂಗಿದ್ರು ಅವ್ರು ರಾತ್ರಿ ಊಟ ಮಾಡಿದ್ಮೇಲೆ ಆಚೆಗೆ ಬರೋರು, ಹಾಕ್ಬಿಡ್ಬೇಕಾಗಿತ್ತು. ನಮಗೇನು ಫೋಟೋ ಬೇಡ ಏನು ಬೇಡ, ಇರೋ ಹಂಗೆಲ್ಲ ಮಾಡೋಕ್ಕಾಗ್ತಿತ್ತು. ಅಲ್ಲೇ ಊಟ ಮಾಡಿ ಅಲ್ಲೇ ಒಳಗಡೆ ತಿರುಗಿಬಿಟ್ಟು ಹೋದರೆ ಅಯ್ಯಮ್ಮ ಇನ್ನೂ ಇಲ್ಲೇ ಇದ್ದೀರಾ ಅಂತ ಬೈದರೆ ಏನು ಮಾಡೋಣ? ಹೇಳೋರು ತಾನೇ ಗೋವಿಂದಣ್ಣ ಅವರೇ ಸುಮ್ಮನೆ ಇರೋದು. ಆಮೇಲೆ ಅಲ್ಲೋಗಿ ಫೋನ್ ಮಾಡಿದಾಗ ಹೊಂದ್ವಾಳಿನ ಕಳಿಸಿದ್ರು ಇವರು. ನಮ್ಮ ಹುಡುಗರು ಗೇಟಲ್ಲವರೇ ಒಳಗೆ ಬಿಡಿಸಿ ಹೋಗಿ ನಾವೆಲ್ಲ ಒಳಗೆ ಹೋದೋ. ಒಂದು 8 ಜನ 9 ಜನ ಇದ್ವಿ ನಮ್ಮವರು. ಆಮೇಲೆ ಹೇಳಿದ್ರು ನೋಡಿ ಈಗ ಅವರು ನಡೀತಾ ಇದೆ, ಹೋಗಿ ನೋಡ್ತಾ ಇರ್ರಿ, ಬ್ರೇಕ್ ಟೈಮ್ಗೆ ಈಚೆ ಬರ್ತಾರೆ, ನಾನು ಕರಿತೀನಿ ಮೇಲೆ ಬಂದುಬಿಡ್ರಿ ಅಂದರು. ಸರಿ ಆಯ್ತಣ್ಣ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ನೀವು ಇವ್ರ ಜೊತೆ ಎಲ್ಲ ಇರಬೇಡ್ರಿ, ಮರದಡಿ ಎಲ್ಲರೂ ಇರ್ರಿ, ಎಲ್ಲ ಕಳಿಸ್ಬಿಡ್ತಾರೆ ಆಮೇಲೆ ಅಂದರು. ಸರಿ ನಾವು ಒಂದು ಕಡೆ ನಿಂತ್ಕೊಂಡಿದ್ವಿ. ಈಗ ಯಾವ್ದು ಸರಿಗಮಪ್ಪ ಅದೆಲ್ಲ ನಡೆಯುತ್ತಲ್ಲ, ಅದರಲ್ಲಿ ವಿಷ್ಣುವರ್ಧನ್ದು, ಆ ಕಡೆ ಅದರಲ್ಲಿ ಅಣ್ಣವ್ರದ್ದು. ನಾವು ಎರಡಕ್ಕೂ ಸೆಂಟ್ರಲ್ಲಿ ನಾವು ಒಂದು ಕಡೆ ಮರದ ಹತ್ರ ಕಾಣ್ದಂಗೆ ಸುಮ್ಮನಿದ್ವಿ. ಇವರು ಜನ ನೋಡಿಬಿಟ್ಟು ತುಂಬ ಜನ ಕುರುವಂಟೆಪಾಳ್ಯ, ದಾಸರಳ್ಳಿ, ಈ ಕಡೆ ಪೀಣ್ಯ ಎಲ್ಲ ಎಲ್ಲೆಲ್ಲಿಂದರು ಒಂದು 100-200 ಜನದ ಮೇಲಿದ್ದಾರೆ. ಹುಲ್ಲಿಂದು ಇದೇನಿದೆ ಅಷ್ಟು ತುಂಬ ಇದ್ದಾರೆ ಜನ. ಇವ್ರು ಏನು ಮಾಡಿಬಿಟ್ರು, ಅಣ್ಣವ್ರು ಐಡಿಯಾ ಮಾಡಿದ್ರು. ಇವರು ಏನು ಮಾಡಿದ್ರು, ಬಂದರು ಬತ್ತವ್ರು ಏನು ಮಾಡಿದ್ರು, ಗೋವಿಂದ ಕರೆದ್ರು, ನೀವು ಮೆಟ್ಲು ಹತ್ಬಿಟ್ರಿ ಮೇಲೆಗೆ, ನಾ ಕರ್ಕೊಂಬರ್ತೀನಿ ಅಲ್ಲಿಗೆ ಅಂತ. ಇವ್ರೇನು ಮಾಡಿದ್ರು, ಅಣ್ಣವ್ರು ಐಡಿಯಾ ಮೇಲೆ ಹೋಗ್ಬಿಟ್ರೆ ಎಲ್ಲರೂ ಹೋಗೋಣತ್ತಲ್ವ ಅಂದ್ಬಿಟ್ರು. ಕೆಳಗಡೆ ಹಾಕೋಕೆ ಹೋದ್ರೆ ಹಾಕ್ಸಿ ಹೇಳಿಲ್ಲ, ಮೇಲೆ ಹೋಗೋಣ ಬನ್ನಿ ಅಂದರು. ಆಮೇಲೆ ಏನು ಮಾಡಿಬಿಟ್ರು, ಅಯ್ಯಪ್ಪ ನೋಡಿ ಇದು ನಿಜವಾದ ಸತ್ಯವಾದ ಸಂಗತಿ, ವಿಷ್ಣುವರ್ಧನ್ ನನ್ನ ಹತ್ರ ಇದೆ ಫೋಟೋ. ಮೇಲೆ ಹೋದ್ವಿ, ನಿಂತ್ಕೊಂಡು ಜೊತೆಯಲ್ಲಿ ಪುನೀತ್ ಅವರು ಇನ್ನೂ ಹುಡುಗ ಬಂದರು, ಪಾರ್ವತಮ್ಮವರು ಮೇಲೆ ಬಂದರು. ನಾವು ಹೇಳ್ಬೇಕಾ ನೀವು ಬೇಕು ಬನ್ನಿ. ನನಗೆ ಯಾಕೆ ಅಣ್ಣವ್ರು ಅಪ್ಪುಗಿಂದ ಇಲ್ಲ 3 ತಂದಿರೋದು, ನಿಮಗೊಂದು ಅಪ್ಪು ಅವ್ರಿಗೊಂದು, ಅಪ್ಪು ನಿಮಗೊಂದು ಅವ್ರಿಗೊಂದು. ಸರಿ ಅವರು ಮೇಲೆ ಬಂದು ನಿಂತ್ಕೊಂಡ್ರು.
ಅಣ್ಣವರಲ್ಲಿ ಹೋಗಿದ ತಕ್ಷಣ ಅವರು ಗೋವಿಂದಣ್ಣ ಹೇಳಿದ್ರು, ನಮ್ಮ ಅಣ್ಣ ನಿಮ್ಮ ಅಭಿಮಾನಿಗಳಣ್ಣ ಹಾರ ಹಾಕ್ಬೇಕು ಅಂತ. ಆಮೇಲೆ ಐಲ್ಯಾಂಡ್ ಹತ್ರ ಬಂದಿದ್ದರು, ಹೇಳಿದ್ರು ಅಮ್ಮನೇ ಬಂದಿದ್ದರು, ನೀವು ಮಲಗಿದ್ರಿ, ನಾನೇ ಬೇಡ ಅಂತ ಕಳಿಸ್ದೆ. ಇರಲಿ ಬಾ ಏನಿಲ್ಲ. ಹೌದಾ ಹೇಳ್ಬಿಡಕ್ಕಿಲ್ವ, ಅಲ್ಲೇ ಹಾಕ್ಬಿಡ್ಬೋದಿತ್ತು ಅಂತ ಅಂದರು ಹಂಗೂ. ಆಮೇಲೆ ಇಲ್ಲ ರೆಸ್ಟ್ ಮಾಡಲಿ ಅಂತ ನಾವೇ ಬಂದ್ವಿ ಅಣ್ಣ. ಆಮೇಲೆ ನೋಡಿದ್ರು ಬುಟ್ಟಿಲಿ ಹಾರಗಳು ನೋಡ್ಬಿಟ್ಟು ಪಕ್ಕದಲ್ಲಿ ಈ ಜನ ಎಲ್ಲ ಇದ್ದಾರೆ, ಒಂದೇ ಸರಿ ಅವ್ರನ್ನೂ ನೋಡ್ಬಿಡ್ಲಿ ಕರೆದ್ಬಿಡಿ ಇದ್ದರು. ಹ್ಞೂ ಅಲ್ಲಿ ಅವ್ರದ್ದು ನಮ್ಮ ತಮ್ಮ ಅವ್ರದ್ದು ಸಿನಿಮಾ ಶೂಟಿಂಗ್ ನಡೀತಿದೆ, ಕರೀರಿ ಅಂತ ಯಾರೂ ಹೋಗಕ್ಕೆ ತಯಾರಿಲ್ಲ. ಇನ್ನು ಲೇಟ್ ಆದರೆ ಈ ಅಪ್ಪನ್ನ ಕೆಳಗೆ ಕರ್ಕೊಂಡು ಹೋಗ್ಬಿಟ್ರೆ ನಾನೇ ಹೋಗಿದ್ದು, ನಾನು ಖುದ್ದಾಗಿ ನಾನೇ ಹೋದೆ. ಇನ್ಯಾರೂ ಇಲ್ಲ ಇವನು ನಾನು ಬರೋಲ್ಲ ಹೋಗ್ಬಿಡ್ತಾರೆ ಇವರು, ಅಟ್ಲೀಸ್ಟ್ ಒಂದು ಫೋಟೋನಾರ ಬರಲಿ ಅಂತ ಹಿಂಗೆ ಮಾಡಿಸ್ಬಿಟ್ಟು ಎಷ್ಟೋ ಸರಿ ಇಳಿದೋಗ್ಬಿಟ್ಟವ್ರೆ. ಇದಾಗುತ್ತೆ ಅಂದ್ಬಿಟ್ಟು ನಮ್ಮ ಮಲ್ಲಿಕಾರ್ಜುನ, ನಮ್ಮ ಮಂಜು, ಇವನು ನಮ್ಮ ಈ ಮಂಜು ಅಲ್ಲ ಇನ್ನೊಬ್ಬ ಮಂಜು ಅವನು ನಮ್ಮ ನಾರಾಯಣ, ಹರಿ ಕೇಶವ ಅನ್ನೋರು, ಇವರೆಲ್ಲ ನಮ್ಮ ದೊಡ್ಡ ಟೀಮು. ಪ್ರಹ್ಲಾದ ಅಂತ ಫೋಟೋಗ್ರಾಫರ್, ಅವನು ಮಾಡ್ರನ್ ಸ್ಟುಡಿಯೋ ಹರಿಚಂದ್ರ ಘಾಟ್ ಇದ್ದಿದ್ದವನು. ಅವನು ಇಷ್ಟು ಜನ ಒಂದು 8 ಜನ ಹೋಗಿದ್ದು. ನಾನೇನು ಮಾಡಿದೆ, ಇರಪ್ಪ ಆಗಲ್ಲ ಅಂದ್ಬಿಟ್ಟು ಇಳಿದು ಓಡೋದೆ. ಗೋವಿಂದಣ್ಣ ಹೇಳಿದ್ರು ಹೋಗು ಹೇಳು ಬರ್ತಾರೆ ನಾನು ಅಂದೆ. ನೀನು ಹೋಗಿ ಹೇಳು ಹಿಂಗಂತ ಹೋದೆ. ಆ ಸೆಟ್ಟು ಚಿಕ್ಕ ಡೋರ್ ತೆಗೆದ್ರೆ ಇವ್ರದ್ದು ಸೂಟ್ ಹಾಕ್ಕೊಂಡು ಆ ತಂಗಿದ್ದು ಒಂದು ಹಾಡು ಸೀನ್ ನಡೀತಿತ್ತು. ಆಮೇಲೆ ಪಾಪ ನೋಡಿದ್ರು ಈ ಕಡೆ ಹಿಂಗೆ, ಅವ ಯಾರೋ ಅರ್ಜೆಂಟ್ ಯಾರೋ ಭಾರ್ಗವ ಯಾರೋ ಇದ್ರಪ್ಪ, ಅವ್ರು ಬಂದು ಏನು ಅಂದರು. ನಾನು ಹೇಳಿದೆ, ಸಾರ್ ಸ್ವಲ್ಪ ಮೇಲೆ ಅಣ್ಣವ್ರು ಕರೀತವ್ರೆ, ಅವ್ರನ್ನ ಅಲ್ಲಿಗೆ ಕರಿಬೇಕಂತೆ, ಜನ ಎಲ್ಲ ಇದ್ದಾರೆ, ಶಾಟ್ ನಡೀತಾಯಿತ್ತು. ಅವರು ಅಲ್ಲಿಂದ ನೋಡಿದ್ರು ಯಾರು ನಾವು ಮಾತಾಡ್ತಿದ್ವಿ. ಆಮೇಲೆ ಅಲ್ಲಿಂದ ಅಂದರು ಏನು ಅಂದರು. ಆಮೇಲೆ ಹತ್ರಕ್ಕೆ ಹೋಗಿ ಏನು ಅಂದರು ಅಲ್ಲಿ ನಾನು ಹೇಳ್ಬಿಟ್ಟೆ, ಅಲ್ಲಿ ಜನ ಕಾಯ್ತವ್ರೆ, ಅಣ್ಣವ್ರ ಮೇಲೆ ನಿಂತಿದ್ದಾರೆ ಆ ಫ್ಲೋರಲ್ಲಿ, ನಿಮ್ಮನ್ನು ಅವ್ರು ನಿಮ್ಮನ್ನು ಕರ್ಕೊಂಬನ್ನಿ ಅಂದರು. ಹೌದಾ ಇರು ಅಂದ್ಬಿಟ್ಟು ಹಿಡ್ಕೊಂಡು ಬಂದ್ಬಿಟ್ರು ಜೊತೆಯಲ್ಲಿ. ಹಿಂಗೆ ಸೀದಾ ಹೌದಾ ನಡಿ ನೋಡೋಣ ಬನ್ನಿ ಬರ್ತೀನಿ ಅಂತ. ಹಾರ ಹಾಕಿರೋದು ಅವ್ರ ಕೈಯಲ್ಲಿರೋದು ನನ್ನ ಫೋಟೋ ಇದೆ ನನ್ನ ಇದ್ರೊಳಗೆ, ನನ್ನ ಮೊಬೈಲಲ್ಲಿ. ಪಾಪ ಬಂದ ಪುಣ್ಯಾತ್ಮ ನಡ್ಕೊಂಬಂದರು, ಮೇಲೆ ಕರ್ಕೊಂಡೋದ್ವಿ, ನಿಂತ್ಕೊಂಡ್ರು. ಆಮೇಲೆ ಬನ್ನಿ ಎಲ್ಲ ನೋಡಿ ಜನ ನಮ್ಮನ್ನು ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರು. ಅಯ್ಯೋ ಆಮೇಲೆ ಇವರು ಖುಷಿ ಆಯಿತು. ಆಮೇಲೆ ಇರಲಿ ಅಣ್ಣ ಆಯಿತು ಹೂನಾರ ತಗೊಂಡ್ವಿ, ಅಣ್ಣವ್ರಿಗೆ ಹಾಕಿ ಅಂದರು. ಅವ್ರು ಹಾಕ್ಸ್ಕೊಳ್ಳಿಲ್ಲ, ಫಸ್ಟ್ ಅವ್ರಿಗೆ ಹಾಕಿ ನೀವು. ಹ್ಞೂ ನಮ್ಮ ಹುಡುಗರು ಹಾಕಲ್ಲ ಅಂತಾನೆ, ನಾನು ಅವ್ನಿಗೆ ಹಾಕಲ್ಲ ಅಂತಾನೆ ಕಿವಿಗಳಿಗೆ, ಇನ್ನೊಬ್ಬ ನಾನು ಅವ್ನಿಗೆ ಹಾಕಲ್ಲ ಅಂತಾನೆ. ಏನಪ್ಪ ಮಾಡೋದು. ಆಮೇಲೆ ಇವ್ರು ಗೋವಿಂದಣ್ಣ ಬೇಗ ಹಾಕ್ರಿ ಇಲ್ಲ ಹೊಟ್ಬಿಡ್ತಾರೆ, ಆಟ ಮಾಡಬೇಡ ಹಾಕ್ರಿ. ನಾನು ಹಾಕಲ್ಲ ಹೋಗ್ಬಿಡೋದು, ನಾನು ಸೈಡ್ಗೆ ಹೊಟ್ಟೋಗ್ಬಿಟ್ಟೆ. ಅವ್ನು ನಮ್ಮ ಮಲ್ಲಿಕಾರ್ಜುನ ಅನ್ನೋನು ಯಾರೋ ತೆಗೆದು ಆಮೇಲೆ ನಾವು ತಂದ್ಬಿಟ್ಟು ದುಡ್ಡು ಇವ್ನಿಗೆ ಹಾಕ್ಬೇಕಲ್ಲ ಅಂತ ಒಂದು ಹಾಕಿದ್ರು. ಈ ಸುಗಂಧರಾಜ ದೊಡ್ಡ ಹಾರಗಳು ನಾವು ಇಷ್ಟುದ್ದ ಬರುತ್ತಲ್ಲ ಅವೇ, ಅವ್ರಿಗೊಂದು ಹಾಕಿದ್ರು. ನಾವು ಹೋಗಿ ಅಣ್ಣವ್ರಿಗೆ ಹಾಕಿದ್ವಿ, ಇಬ್ಬರನ್ನು ನಿಲ್ಲಿಸಿ. ಆಮೇಲೆ ಚಿಕ್ಕದು ಅಕ್ಕವ್ರಿಗೆ ತಂದಿದ್ದು ಹೇಳಿದ್ವಿ, ಅಕ್ಕ ನಿಮಗೆ ತಂದಿದ್ದು ಸುಮ್ಮನೆ ಇರು ಅಂದರು. ಅವ್ರು ಹೇಳಿದ್ಮೇಲೆ ಆಯಿತು ಪರವಾಗಿಲ್ಲ ನಿಂತ್ಕೊ ಅಂದರು. ಆಮೇಲೆ ಚಿಕ್ಕದನ್ನು ಪುನೀತ್ ಅವ್ರಿಗೆ ಹಾಕಿದ್ವಿ. 3 ಜನ ನಿಂತ್ಕೊಂಡು ಫುಲ್ ಫೋಟೋ ತೆಗೆಸ್ಕೊಂಡು. ಆಮೇಲೆ ಜನಗಳಿಗೆಲ್ಲ ಹೇಳಿದ್ರು, ನೋಡಿ ಎಲ್ಲರೂ ನೋಡಿದ್ರೆ ಇಬ್ಬರು ಬಂದಿದ್ದೀವಿ, ಖುಷಿಯಾಗಿದೆ, ತೊಂದರೆ ಕೊಡಬೇಡಿ. ಪಾಪ ಪಾರ್ಕೆಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಅವರು ಹಾಳಾಗ್ಬಿಡ್ತವೆ, ನೀವು ಇಲ್ಲಿ ನೋಡಾದ್ಮೇಲೆ ಎಲ್ಲ ದಯಮಾಡಿ ಆಚೆ ಹೋಗ್ಬಿಡ್ಬೇಕು ಅಂದರು. ಯಾರು ತನ್ನನ್ನು ತುಳಿದ್ರು ಅಂದಿರೋದು ಅದೇ ವ್ಯಕ್ತಿನ ಅಣ್ಣವರೇ ಕರೆದು ಸ್ಟೇಜ್ ಮೇಲೆ ನಿಲ್ಲಿಸಿ ಹಾರ ಹಾಕ್ಸೋದು. ನಾನು ಆ ಮಾಡಿ ಮೇಲೆ ಕರೆದು ಮೇಲೆಗೆ ಕರೆದು, ಇವತ್ತು ಆ ಮಾಡಿ ಅಲ್ಲಿ ಹೋದರೆ ಜ್ಞಾಪಕ ಬರುತ್ತೆ ನಮಗೆ. ಕರೆಸಿದ್ರು, ನಿಜವಾಗಲೂ ನಡೆದಿದ್ದದು. ಅದ್ರದ್ದು ಮಾಹಿತಿ ಮೊಬೈಲಲ್ಲಿ ಇದೆ, ಕಳಿಸ್ತೀನಿ. ಅದು ಯಾರೋ ನೋಡೋಕೆ ಇಸ್ಕೊಂಬಿಟ್ಟು ಅವ್ರ ಮಕ್ಕನ ಸ್ವಲ್ಪ ಹಿಂಗೆ ಮಾಡಿಬಿಟ್ರು, ನೀನು ಯಾಕೆ ಒಂದು ಜೊತೆ ಇದ್ದೀಯಾ ಅಂದ್ಬಿಟ್ರು. ಅದೊಂಚೂರು ಹಂಗಾಯಿತು. ಜೊತೆಯಲ್ಲಿ ನಿಂತಿದ್ದು ರೂಪಲೇಖ ನಮ್ಮ ಕೈಯಲ್ಲಿ ಯಾವಾಗೂ ಇರೋದು, ಈಸ್ಕೊಂಡು ಓದ್ರು. ಆಮೇಲೆ ನೋಡ್ತಾಯಿದ್ರು, ಅವ್ರದ್ದೇ ಇದೆ ಪೋಸು, ಸಾಗಾ ಸಿಂಹದೇ ಬಂದಿತ್ತು. ಹಿಡ್ಕೊಂಡು ನೋಡ್ತಾವ್ರೆ, ಫೋಟೋ ತೆಗ್ಸಿದ್ವಿ ಕೆಳಗಡೆ. ಆಮೇಲೆ ನೋಡ್ಬಿಟ್ಟು ಸೆಟ್ಟಿಗೆ ಹೋಗಿ ಅಲ್ಲಿವರೆಗೂ ಕರ್ಕೊಂಡು, ಇಲ್ಲ ನಾವು ಹೋಗ್ತೀನಿ ಹೋಗಿ ಅಂದರು. ಇಲ್ಲ ಬನ್ನಿ ಅಂದ್ಬಿಟ್ಟು ಅಲ್ಲಿವರೆಗೂ ಹೋಗಿ ನಾವೇ ಬಿಟ್ಬಿಟ್ಟು ವಾಪಸ್ ಬಂದ್ವಿ. ಆಮೇಲೆ ಇವ್ರು ಎಲ್ಲರಿಗೂ ಹೇಳ್ಬಿಟ್ಟು ದಯಮಾಡಿ ತೊಂದರೆ ಕೊಡಬೇಡಿ ಒಟ್ಟೋಗಿ ಅಂದರು. ನಾವು ಅಷ್ಟೇ ನೋಡಿಬಿಟ್ಟು ಸಿಂಗಲ್ ತೆಗೆಸ್ಕೊಳಕ್ಕಾಗಿಲ್ಲ, ನಮಗೆ ಕೊರತೆ, ನಮ್ಮವ್ರು ಯಾರೂ ಹೋಗಲಿಲ್ಲ. ಆ ಕಡೆ ಎಲ್ಲರೂ ಹೋಗ್ಬಿಟ್ಟು, ಇವಾಗ ಅಣ್ಣವರು ಈ ಪುಣ್ಯಭೂಮಿ ಕಡೆ ಜಾಗ ಇತ್ತಲ್ಲ, ಆ ಕಡೆಗೆ ಹೋದರೆ ಯಾರು ಕಳಿಸಲ್ಲ ಆಚೆ. ಆ ಕಡೆ ಎಲ್ಲರೂ ಕೂತ್ಬಿಡೋಣ, ಇವ್ರು ಇನ್ನೊಂದು 5 ಗಂಟೆ 6 ಗಂಟೆಗೆ ಈ ಕಡೆ ಬರೋಣ ಪ್ಯಾಕಪ್ ಆಗ್ತಾರೆ, ಆವಾಗ ಒಬ್ಬರೇ ಇರ್ತಾರೆ, ನಾವು ಹೋಗೋಣ, ಮುಖ ನೋಡಿದ್ರೆ ನಮಸ್ಕಾರ ಅಂತ ಮಾತಾಡಿಸ್ತಾರೆ. ಆಯಿತು, ಹಂಗೂ ಟೈಮ್ ಆಗೋಯ್ತು. ನಾವು ಆ ಕಡೆಗೆ ಹೊಂಟೋದ್ವಿ. ಗೋವಿಂದಣ್ಣನ ಹೆಸರು ಹೇಳಿದ್ವಲ್ಲ, ಇವರೆಲ್ಲ ಗೋವಿಂದಣ್ಣ ನೋಡೋಬ್ರು ಬಿಟ್ಬಿಡು ಅಂದರು. ನಮ್ಮನ್ನೇನಕ್ಕೆ ಕರೀಲಿಲ್ಲ. ನಾವೇನಂದರೆ ಗುಂಪಿರಬೇಡಿ, ಒಂದು 3 ಜನ ಆ ಕಡೆ, ಒಂದು 3 ಜನ ಈ ಕಡೆ ಇರಿ,
ಅಂತ ಕೇಳಿದ್ರೆ ಗೋವಿಂದಣ್ಣ ಅನ್ರಿ, ನೀನು ಅನ್ವಳ್ಳಿ ಕೃಷ್ಣ ಅನ್ನು, ನಾವು ಗೋವಿಂದಣ್ಣ ಅಂತಿದ್ವಿ, ಹೋಗು. ಸರಿ ಹಂಗೆ ನಿಂತ್ಕೊಂಡ್ಮೇಲೆ ಅಣ್ಣವ್ರದ್ದು ಪ್ಯಾಕ್ ಆಯಿತು. ಈ ಪ್ಯಾಕಪ್ಗೆ ಹೇಳಿದ್ರು. ಅವರು ಇಳಿದು ಬಂದು ಡ್ರೆಸ್ ಬೀತಿ ನನ್ನ ಹತ್ರ ಜೊತೆಯಲ್ಲಿರೋದೇ ಪಂಚೆ ಶರ್ಟಲ್ಲಿ ಪಾರ್ವತಮ್ಮವ್ರು ಮೊದಲೇ ಹೋಗಿ ಕೂತ್ಬಿಟ್ರು ಅವ್ರ ಕಾರಲ್ಲಿ, ಅಂಬಾಸಿಡರ್ ಕಾರು ಜೊತೆಯಲ್ಲಿ ಪುನೀತ್ ಕುಂಡ್ರಸ್ಕೊಂಡು ಕೂತ್ಕೊಂಡ್ಬಿಟ್ರು. ಇವ್ರು ಬರ್ತಾರೆ ಅಂತ ಅವರು ನಮ್ಗೆ ಗೊತ್ತು ತೊಳೆದು ಬಂದರು. ನಮ್ಮ ಹುಡುಗರು ಗೊತ್ತಾರು ಕರೆಯೋ ಯಾರಿಗೂ ಧೈರ್ಯ ಇಲ್ಲ. ನಾನು ಹೋಗೋದೋ ಬೇಡವೋ, ಬೆಳಿಗ್ಗೆ ನೋಡವ್ರೆ. ಆಮೇಲೆ ಏನು ಮಾಡೋದು, ಒಳಗೋಗಿ ಕೂತ್ಕೊಂಡ್ರು ಎಲ್ಲರಿಗೂ. ಸುಮಾರು ಆವತ್ತು ಒಂದು 23 ಜನ ಇದ್ದರು. ಆಮೇಲೆ ಕಾರ್ ಒಳಗೋಗಿ ಕೂತ್ಬಿಟ್ರು. ಆವಾಗ ಹಿಂಗೆ ತೆಗಿಯೋದು ಡೋರುಗಳು, ಇದು ಗ್ಲಾಸು ಅರ್ಧಕ್ಕೆ ಎತ್ತಿದ್ರು. ನೋಡ್ತಾವ್ರು ಅವ್ರಿಗೆ ಇವ್ರು ಏನೋ ಇದೆ ಅಂತ ಅವ್ರ ಮನಸ್ಸಲ್ಲಿ ಇದೆ ಅನ್ನಿಸ್ತಿದೆ. ನಾನು ತಡೀಲಾರದೆ ಬೈದರು. ನಮಗಿನ್ನಂದರೆ ಮೇಡಮ್ ಅವ್ರದ್ದು ಭಯ, ಏನಾರು ಅಂದ್ಬಿಟ್ರೆ ಅಂತ. ಆಮೇಲೆ ಇವರು ಹಂಗೆ ಅಂದರೆ ನಾಳೆ ನೋಡೋಣ ಅಂದ್ಬಿಟ್ರೆ ಹಂಗೂ ಹೋಗ್ಬಿಟ್ನಪ್ಪ. ಅಲ್ಲಿ ಹೋಗಿ ಹಿಂಗೆ ಆ ಗ್ಲಾಸ್ ಮೇಲೆ ಹಿಂಗೆ ಕೈ ಇಟ್ಟೆ, ನೋಡಿದ್ರು. ಏನು ಫೋಟೋ ತೆಗಿಸ್ತೀನಿ, ಆಯಿತು. ಹಂಗೆ ಬಿಟ್ಬಿಟ್ಟು ಹೇಳಿದ್ರು. ಹೌದಾ ಬನ್ನಿರಿ ಕರಿ, ಅಲ್ಲೇ ಬರುವಾಗ ಯಾಕೆ ಹೇಳ್ಬೇಕಲ್ವ ಅಂದರು. ಕೂತು ಇಳಿದ್ರು. ಅಂಬಾಸಿಡರ್ ಕಾರ್ ಅವ್ರದ್ದು. ಇಳಿದು ಬಂದು ಆಮೇಲೆ ಬನ್ನಿರಿ ಅಂತ ಕರೆದು ಎಲ್ಲರೂ. ಪ್ಯಾಕಪ್ ಆಗೋದು 5:45 ಗಂಟೆಗೆ ಆಗುತ್ತಾ, ಕತ್ತಲೆ ಆಗೋವರೆಗೂ ನಿಂತ್ಕೊಂಡು ಸುಮಾರು ಒಂದು 7 ಕಾಲ ಆಗಿಬಿಟ್ಟಿದೆ. ಬಂದರು, ನಮ್ಮದಾಯಿತು. ಇನ್ನು ಯಾರನ್ನ ಇದ್ದೀರಾ ಅಂತ ಅವರೇ ಕೇಳಿದ್ರು. ಯಾರ್ದಾರು ಇದ್ದರೆ ನಿಮ್ಮದ್ರೆಲ್ಲ ತೆಗೆದು ಅವರಿಗೆ ಅಡ್ರೆಸ್ ಇಸ್ಕೊಂಡು ಕಳಿಸ್ಕೊಡಿ, ಪರವಾಗಿಲ್ಲ, ಎಲ್ಲ ಕಾಯ್ತಿದ್ದಾರೆ. ಅದರಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ತುಮಕೂರಿಂದ ಬಂದಿದ್ದನು, ಸ್ವಾಮಿ ನಾನು ಹಾಡು ಹೇಳ್ತೀನಿ ನಾಟಕದವನು ಅಂದರು. ಹಾಡು ನೋಡೋಣ. ಅವನ ಹಾಡು ಕೇಳ್ಕೊಂಡು ನಿಂತ್ಕೊಂಡ್ರು. ಆಮೇಲೆ ಎಲ್ಲರನ್ನೂ ಗ್ರೂಪ್ ನಿಲ್ಲಿಸ್ಕೊಂಡು, ಸಿಂಗಲ್ ನಿಲ್ಲಿಸ್ಕೊಂಡು, ಆವಾಗಲೇ ನಮ್ಗೆ ಅದು ಹಾಕ್ಕೊಂಡು ಹೆಗಲ ಮೇಲೆ ನಿಂತ್ಕೊಂಡಿದ್ದು. ಶೂಟಿಂಗ್ ಮಾಡಿ ಸುಸ್ತೇ ಆಗಿರಲಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಅವ್ರು ನೋಡಿ, ಯಾವಾಗಲೂ ಫ್ರೆಶ್ ಆಗವ್ರೆ. ಆ ಫೋಟೋ ನೋಡಿ ಅಬ್ಸರ್ವ್ ಮಾಡಿ ಈಚೆ ಬಂದ್ರಲ್ಲ, ಬೇರೆಯವರು ಒಂಥರ ಟಯರ್ಡ್ ಆಗಿ ಕೂತಿರ್ತಾರೆ, ಏನೂ ಇಲ್ಲ. ಬಂದು ಆರಾಮಾಗಿ ಹಾಕೊಂಡು ನಿಂತ್ಕೊಂಡ್ರು. ಬಾ ಸಿಂಗಲ್ ಅಂದರೆ ಕೇಳಿಸ್ಕೊಳ್ಳೋರು, ಇವ್ರು ಸಿಂಗಲ್ ಅಂತ ಅನ್ನೋರು. ಹಾಕಿ ಹೆಗಲ ಮೇಲೆ ಕೈ ಹಾಕಿ ನಿಲ್ಲಿಸ್ಕೊಂಡು, ಆಮೇಲೆ ಎಲ್ಲ ಒಟ್ಟಿಗೆ ಬನ್ನಿರಿ ಅಂತ ಗ್ರೂಪ್ ಕರೆದು ನಿಲ್ಲಿಸ್ಕೊಂಡು, ಎಲ್ರಿಗೂ ಖುಷಿ ಆಯಿತಾ, ಇನ್ನೇನಿಲ್ವಾ ನಾನು ಹೊಡ್ಬೋದಾ ಅಂದರು. ಒಡಾನ ಅನ್ನೋಷ್ಟಕ್ಕೆ ಅವ ಯಪ್ಪ ಡ್ರಾಮದ್ದು ಹಾಡು ತೆಗೆದ. ಒಂದು ಹಾಡು ಹೇಳಿದ್ದಕ್ಕೆ ಇನ್ನೊಂದು ಹಾಡು ಅಂದರು. ಹೇಳ್ತಿದ್ವಿ, ಕತ್ಲೆ ಆಗೋಯ್ತು. ಅಯ್ಯಮ್ಮ ನಮ್ಮ ಮೇಲೆ ಕಣ್ಕೊಂಡು ಬಿಡ್ತಾರೆ ಒಳಗೆ ಕೂತ್ಕೊಂಡು. ಆಮೇಲೆ ಆಕ ಬಂದ್ಬಿಟ್ರು ಒಂದು 5 ನಿಮಿಷ ಅಂದರೆ, ಅಪ್ಪ ಇಳಿದ್ರೆ ಬರಲ್ಲಪ್ಪ, ನಿಮ್ಗಳೆಲ್ಲ ನೋಡಿದ್ರೆ ನಾನು ಅದಕ್ಕೆ ನಿಮ್ಗೆ ಆಯಿತು ಬೆಳಿಗ್ಗೆನೇ ಮಾಡಿಸಿದ್ನಾ, ನೀನು ಯಾಕೆ ತಿರುಗಿ ಬಂದೆ ಅಂದರು. ಅವು ನಮ್ಮ ಇನ್ನೊಂದು 3 ಜನ ಹುಡುಗರದ್ದು ಆಗಿರಲಿಲ್ಲ ಅಕ್ಕ, ವಿಷ್ಣುವರ್ಧನ್ ಬಂದುಬಿಟ್ರಲ್ಲ, ಹಂಗಾಯಿತು ಅಂದೆ. ಆವಾಗ ಅಲ್ಲಿಂದ ಆಚೆ ಹೊರಟೋದ್ರು. ನಾವು ಆಮೇಲೆ ಸುಮಾರು ಹೋಗಿ ಶೂಟಿಂಗ್ ನೋಡಿದ್ವಿ, ಫೋಟೋ ತೆಗ್ಸೋಳಕ್ಕೆ ಹೋಗಲಿಲ್ಲ. ಈ ಬಡ್ಡಿ ಬಸಪ್ಪ ಸೀನು ಅದೇ ಬಂದು ಇವ್ರಿಗೆ, ಅದಕ್ಕೂ ಪಾಪ ಎಷ್ಟಿದ್ದು ಗೊತ್ತಾ, ಅವ್ರು ಎಷ್ಟಿದ್ದೆಲ್ಲ ಬಿಸಿನೀರು ಇವ್ರಿಗೆ ತೂಗುದೀಪ್ ಅವ್ರಿಗೆ. ಅಕ್ಕವರು ಹಂಗೂ ರೇಗ್ಸೋರು, ಅವ್ರ ಪಾಪ ಮೆತ್ತಗೊಡಿರಿ ಅಂತ. ಇವ್ರು ಇಲ್ಲ ಬಿಡು ತಡ್ಕೊಂತ ಪರವಾಗಿಲ್ಲ, ಸೈಜ್ ಅವರೇ ಅನ್ನೋರು. ಆಮೇಲೆ ಸೂರೋದು ಮಾತ್ರ ಬೇರೆ. ಇದು ಇವರು ಎಸೆಯೋದೆಲ್ಲ ಪಾತ್ರೆಗಳಲ್ಲಿ ಬಿಸಿ ನೀರು ಇಟ್ಟಿದ್ರು. ಖಾಲಿ ಆದರೆ ತಂದು ಇವರು ಬೇಡ ಆರೋಗ್ಯ ಇದಾಗುತ್ತೆ ಪಾಪ ಅಂದರೆ. ಅದು ಒಂದೇ ಟೇಕ್ ಮಾಡಿದ್ದೀವ್ರು ಡೈರೆಕ್ಟ್ರ್. ಆಮೇಲೆ ಹಣ ಓಕೆ ಸಾಕೊಂಡ್ರು, ಇನ್ನೊಂದು ತಗೊಂಡ್ರು. ಆಮೇಲೆ ಅವ್ದು ತೂಗ್ದೀಪ್ ಬಂದು ತಮಾಷೆ ಮಾಡಿದ್ರು, ಇವ್ರಿಗೆ ನಾನು ನೀರು ಹೊಡಿಯೋಕ್ಕೆ ಇನ್ನೊಂದು ಸರಿ ಚಾನ್ಸ್ ತಗೊಂತವ್ರೆ ಅಣ್ಣವರು ಅಂದರು. ಹಂಗೇನಿಲ್ಲಪ್ಪ, ಇನ್ನೊಂದು ಅಕಸ್ಮಾತ್ ಇದೇನಾರು ಇದಿಲ್ಲ ಅಂದರೆ ಮಾಡೋಣ. ಆಯ್ತು ಮಾಡಿ ಅಂತ ಮಾಡ್ತಾರೆ. ಪಾರ್ವತಮ್ಮವ್ರು ನೋಡಿರಿ ಓಕೆ ಹೇಳಿದ್ರು, ನೀವು ತಿರ್ಗಾ ಮಾಡ್ತೀರಲ್ಲ ಬಿಡ್ರಿ ಪಾಪ ಮನುಷ್ಯ ನೀರು ಹಾಕಿ ಏನಾಗಬೇಕು ಅಂತ. ಆಮೇಲೆ ಅವ್ನು ಇರಲಿ ಬಿಡಕ್ಕ ಏನಾಗಲ್ಲ ಅಂದ್ಬಿಟ್ಟು ಕೂತ್ಕೊಂಡು ಮಾಡಿದ್ರು. ಅವೆಲ್ಲ ನೋಡಿದ್ವಿ. ಫಿಲಿಮ್ ಇನ್ನೇನು ರಿಲೀಸ್ ಡೇಟು ಬಂದ್ಬಿಡ್ತು. ಇವ್ರದ್ದು ನಮ್ಮ ಈ ಗೋಕಾಕ್ ಗಲಾಟಿನಲ್ಲಿ ಗುಂಡೂರಾವ್ ಅವರಿಗೆ ಇವ್ರ ಮೇಲೆ